ನೋಡಿ, ಈಗ ನೀವು ಇಲ್ಲಿ ಒಂದು ಗಣೇಶನ ವಿಗ್ರಹವನ್ನು ನೀವು ನೋಡ್ತಾ ಇದ್ದೀರಾ. ಈ ಗಣೇಶನ ವಿಗ್ರಹಕ್ಕೆ ಈ ರೀತಿ ಒಂದು ಗ್ರಿಲ್ ಹಾಕ್ಬಿಟ್ಟಿದ್ದಾರೆ. ಗಣೇಶನ ಒಂದು ರೀತಿಯ ಜೈಲ್ ಒಳಗಡೆ ಹಾಕ್ದಾಗೆ ನಿಮ್ಗೆ ಅನುಭವ ಆಗ್ತಾ ಇದೆ. ಆದರೆ ಇದು ಆ ರೀತಿಯಲ್ಲ. ಇದು ಈ ವಿಗ್ರಹದಲ್ಲಿ ಒಂದು ರೀತಿಯ ನಾದಮಯವಾದಂಥ ಒಂದು ಶಬ್ದ ಬರುತ್ತೆ. ಅದಕ್ಕೆ ಜನರೆಲ್ಲ ಮುಟ್ಟಿ ಆ ವಿಗ್ರಹವನ್ನು ಹಾಳು ಮಾಡ್ತಾಯಿದ್ರು ಅನ್ನೋ ದೃಷ್ಟಿಯಿಂದ ಈ ಒಂದು ಪಿಂಜರ ಗಣಪತಿ ಅಂತ ಹೇಳ್ತಾರೆ. ಯಾಕೆಂದರೆ ಈ ಗಣೇಶನಿಗೆ ಅದೊಂದು ವಿಶೇಷವಾದಂಥ ಏನಂದರೆ ಇದು ಆ ಒಂದು ಶಿಲ್ಪಿಗಳು ಮಾಡಿರ್ತಕ್ಕಂಥ ವಿಶೇಷ, ಅದರ ಪ್ರೊಟೆಕ್ಷನ್ಗೋಸ್ಕರ ಈ ಒಂದು ಗ್ರಿಲ್ಲನ್ನು ಹಾಕಿದ್ದಾರೆ. ಈ ಕ್ಷೇತ್ರಕ್ಕೆ ಬಂದಾಗ ಈ ಗಣೇಶನ ದರ್ಶನ ಮಾಡಿ, ವಿಶೇಷವಾಗಿರ್ತಕ್ಕಂಥ ಗಣೇಶ, ದಯವಿಟ್ಟು ಬಂದು ನೋಡಿ. ಕಂಬದಲ್ಲಿದ್ದಾರೆ ದೇವರ ಮುಂದೆ. ಇವರು ಶಿಲ್ಪಿ ಡಗ್ನಾಚಾರಿ, ಅಮರ ಶಿಲ್ಪಿ. ಡಗ್ನಾಚಾರಿಗೆ ಸಿಂಬಲ್ಲು ಸುತ್ತಿಗೆ ಇದೆ, ನಡುವಿನಲ್ಲಿ ಕೆಲಸ ಮಾಡೋ ಸುತ್ತಿಗೆ ಇದೆ. ಚೋಳ ಮಹಾರಾಜರ ಹೆಂಗಸರು, ಮಹಾರಾಣಿ. ಆಮೇಲೆ ಇಲ್ಲಿ ಸುಬ್ರಹ್ಮಣ್ಯ, ಶಿವ ತಾಂಡವ ಮೂರ್ತಿ, ಕೆಳಗೆ ಮಹಾರಾಣಿನೇ. ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ನವಿಲ ವಾಹನ. ಆಮೇಲೆ ಇಲ್ಲಿ ಕೌಂಡಿನ್ಯರು ಅವರು. ಇನ್ನು ಒಳಗೆ ಈಶ್ವರನ ಪ್ರತಿಷ್ಠೆ ಮಾಡಿದವರು ಅವರೇ ಕೌಂಡಿನ್ಯ ಋಷಿಗಳು, ಋಷಿ ಭಕ್ತರು. ಇದು ತಿರುಪತಿ ಶ್ರೀಕಾಳಹಸ್ತಿ. ಅಲ್ಲಿ ನಾಗಸರ್ಪ ದೋಷಕ್ಕೆ ರಾಹು ಕೇತು ಪೂಜೆಗೆ ಅಲ್ಲಿ ಹೋಗ್ತಾರೆ. ಸರ್ ಕಾಲು ಕೆಳಗೆ ಸರ್ಪ ಸ್ವರೂಪದಲ್ಲಿ ಇರ್ತಾರೆ ರಾಹು ಕೇತು. ಅದಕ್ಕೆ ಕಾಳಹಸ್ತಿ ಅಂತ ಹೆಸರು. ಅದೇ ಕಾಳಹಸ್ತಿ ಇಲ್ಲೇ ಇದೆ, ದಕ್ಷಿಣಾಮೂರ್ತಿ. ಅಲ್ಲೇ ಕಾಸಿ ಕಾಲಭೈರವ ವಾಹನ ನಾಯಿ. ಅದು ಕಾಶಿ ವಿಶ್ವನಾಥ ಚಿಕ್ಕದು, ಅದು ನಗರೇಶ್ವರ. ಒಂದು ಹಳ್ಳಿ ನಗರ ಆಗಬೇಕಾದ್ರೆ ಶಿವನ ಹೆಸರು ಹಿಂದುಗಡೆ ಅಮ್ಮನವ್ರ ಗುಡಿ ಇದೆ, ಹಿಂದುಗಡೆ ಭಕ್ತ ಮಾರ್ಕಂಡೇಯ. ಜಮ್ಮು ಕಾಶ್ಮೀರ ವೈಷ್ಣವಿ ದೇವಿ. ಇಲ್ಲಿ ಸುಬ್ರಹ್ಮಣ್ಯ, ಇಲ್ಲಿ ನಟರಾಜ, ಬೇಡ ಕಣ್ಣಪ್ಪ. ಮೂರು. ನೀವು ಮೂರನೇ ತಲೆಮಾರ ನೀವು ಪೂಜೆ ಮಾಡಿ? ನಾವು 14ನೇ ತಲೆ. ಎಷ್ಟೋ 1000 ವರ್ಷ ಆಗೋಗುತ್ತೆ. 1350 ವರ್ಷ ಆಗಿದೆ. ಪರಂಪರೆಯಾಗಿ ಪರಂಪರೆ ನಡೀತಾ ಇರೋದು. ಎಷ್ಟು ವರ್ಷದಿಂದ? ಗಣೇಶನ ಗುಡಿ, ಯೇಸುನ ಗುಡಿ, ಕ್ಷಮದಾಂಬ, ಹಿಂದಿನ ಅಮ್ಮನವರು ಎಲ್ಲ ಆ ಕಾಲದಿಂದ ನಾವು ವಂಶನೇ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಬ್ರಹ್ಮ, ಓಂಗುಂಡ, ದಾರಾಪಾತ್ರೆ, ಕೆಳಗೆ ಶಿವಪಾರ್ವತಿ ಕೈಲಾಸಕ್ಕೆ ಹೋಗ್ತಾ ಇರೋದು ನಂದಿ. ಆಮೇಲೆ ಶಿವಪಾರ್ವತಿ ದಾರಿ ತೋರ್ಸೋಕ್ಕೆ ದ್ವಾರಪಾಲಕ ಮೇಲೆ. ಈಗ ನಾವು ಕುರುಡುಮಲೆಯ ದೇವಸ್ಥಾನದ ಪಕ್ಕ ಇರ್ತಕ್ಕಂಥ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೇವೆ. ಈ ದೇವಸ್ಥಾನ ಕುರುಡುಮಲೆ ದೇವಸ್ಥಾನಕ್ಕಿಂತ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳ್ತಾರೆ. ಕೌಂಡಿನ್ಯ ಮಹರ್ಷಿಗಳು ಈ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ವಿಶೇಷ. ಆ ಶಿವಲಿಂಗವನ್ನು ನೋಡ್ತಾ ಇದ್ರೆ ನಿಮಗೆ ಒಂದು ರೀತಿಯ ಒಂದು ಬೆಳಕು ಕ್ರಮ ಕಾಣ್ತಾ ಇದೆ. ಯಾಕೆಂದರೆ ಆ ಒಂದು ಸೌಂದರ್ಯ ಏನಿದೆ, ಎಲ್ಲ ಕಡೆ ಶಿವಲಿಂಗ ಒಂದು ರೀತಿ ನಮಗೆ ಕಾಣುತ್ತೆ. ಇಲ್ಲಿಯ ಶಿವಲಿಂಗ ಒಂದು ರೀತಿಯ ನಮಗೆ ಬ್ರೈಟ್ನೆಸ್ಸನ್ನು, ಜ್ಞಾನದ ಸಂಕೇತವಾಗಿ
ನಮಗೆ ಈ ಒಂದು ಸೋಮೇಶ್ವರ ಟೆಂಪಲಲ್ಲಿ ಶಿವಲಿಂಗ ನಮಗೆ ಕಾಣ್ತಾ ಇದೆ. ಈ ಶಿವಲಿಂಗದ ವಿಶೇಷ ಏನಪ್ಪ ಅಂತಂದರೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಈ ಶಿವಲಿಂಗದ ಮೇಲೆ ಸೂರ್ಯನ ಬೆಳಕು ಹರಿಯುತ್ತೆ. ಇದು ಯಾಕೆ ನಾವು ಬೆಂಗಳೂರಿನ ಗವಿಗಂಗಾಧರ ದೇವಸ್ಥಾನದಲ್ಲಿ ಈ ರೀತಿ ನಾವು ನೋಡ್ತಾ ಇರ್ತೀವಿ, ಯಾಕೆಂದರೆ ಅದು ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಆಗುತ್ತೆ. ಈ ದೇವಸ್ಥಾನದ ವಿಶೇಷನೂ ಈ ಒಂದು ಆರ್ಕಿಟೆಕ್ಚರ್ ಏನಿದೆ, ಇದು ಚೋಳರ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ. ಜಕಣಾಚಾರಿ ಅಂತ ನೀವೆಲ್ಲ ಕೇಳಿರ್ಬೋದು. ಹೊಯ್ಸಳರ ಸಮಯದಲ್ಲಿರ್ತಕ್ಕಂಥ ಜಕಣಾಚಾರಿ ಈ ದೇವಸ್ಥಾನದ ಶಿಲ್ಪಿ ಅಂತಲೂ ಹೇಳ್ತಾರೆ. ಜಕಣಾಚಾರಿ ಮತ್ತು ಡಕಣಾಚಾರಿ ಇಬ್ಬರು, ತಂದೆ ಮಗ ಇಬ್ಬರು ಈ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂತ ಇತಿಹಾಸದ ಪುಟಗಳಲ್ಲಿ ಕಾಣ್ತಾ ಇದೆ. ನಂತರ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ಮತ್ತು ಅವರ ಪರಂಪರೆಯವರೆಲ್ಲ ಈ ದೇವಸ್ಥಾನ ಇದು ಮತ್ತು ಕುರುಡುಮಲೆ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣರಾಗ್ತಾರೆ. ಹೀಗೆ ಹಲವಾರು ವಿಶೇಷಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಇಲ್ಲಿ ಪರಿವಾರ ದೇವತೆಗಳಾಗಿ ಕ್ಷಮದಾಂಬ ಅಂತಕ್ಕಂಥ ತಾಯಿ. ಕ್ಷಮದಾಂಬ ಅಂತಂದರೆ ನೀವು ಮಾಡ್ತಿರ್ತಕ್ಕಂಥ ಪಾಪಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ಕ್ಷಮೆಯನ್ನು ಕೊಡ್ತಕ್ಕಂಥ ತಾಯಿ ಸ್ವರೂಪ ಆಗಿರ್ತಕ್ಕಂಥ ಕ್ಷಮದಾಂಬ ಸೋಮೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಆ ವಿಗ್ರಹ ಇದೆ. ಮತ್ತು ಈ ಸೋಮೇಶ್ವರ ದೇವಸ್ಥಾನ ಪ್ರಾಂಗಣದಲ್ಲಿ ಕೌಂಡಿನ್ಯ ಮಹರ್ಷಿಗಳು ಮತ್ತು ಅವರ ಶಿಷ್ಯಂದರ ವಿಗ್ರಹ ಇದೆ, ಮತ್ತು ಕಾಲಭೈರವನ ವಿಗ್ರಹ ಇದೆ, ಮತ್ತು ದಕ್ಷಿಣಾಮೂರ್ತಿಯ ವಿಗ್ರಹ ಇದೆ, ಕಾಶಿ ವಿಶ್ವನಾಥನ ವಿಗ್ರಹವೂ ಸಹ ಇದೆ. ಹೀಗೆ ಹಲವಾರು ವಿಶೇಷಗಳನ್ನು ಹೊಂದಿರತಕ್ಕಂಥ ಇದು ಒಂದು ರೀತಿಯ ಹಳೆಯ, ಇದು ಎಷ್ಟು ಸಾವಿರ ವರ್ಷಗಳು ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂತಂದರೆ ಇದು ಕೌಂಡಿನ್ಯ ಮಹರ್ಷಿಗಳಿದ್ದಂಥ ಸಮಯದಲ್ಲಿದ್ದಂಥ ವಿಗ್ರಹ ಈ ಒಂದು ದೇವಸ್ಥಾನ. ನಂತರ ಹಲವಾರು ರಾಜ ಮಹಾರಾಜರು ಈ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಅಂತಕ್ಕಂಥ ಇತಿಹಾಸಗಳ ಮಾಹಿತಿ ಇದೆ. ಇದು ಹಲವಾರು ವಿಶೇಷಗಳ ಕೌತುಕ ಕ್ಷೇತ್ರವಾಗಿರ್ತಕ್ಕಂಥ ಕುರುಡುಮಲೆಯಲ್ಲಿರ್ತಕ್ಕಂಥ ಈ ಸೋಮೇಶ್ವರ. ಬನ್ನಿ, ಇಲ್ಲಿ ಸೋಮೇಶ್ವರನ ದರ್ಶನವನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಕಷ್ಟಗಳ ಪರಿಹಾರಕ್ಕೆ ಸೋಮೇಶ್ವರ ಮತ್ತು ಕ್ಷಮದಾಂಬ ಇಬ್ಬರ ದರ್ಶನವನ್ನು ಮಾಡಿದಾಗ ನಿಮಗೆ ಸಂಪೂರ್ಣವಾದ ಪಾಪರಹಿತವಾದಂಥ ಬದುಕು ಶುರುವಾಗುತ್ತೆ. ನಂತರ ಉತ್ತಮ ಜೀವನದ ಆರೋಗ್ಯದ ದೃಷ್ಟಿ ಇರ್ಬೋದು, ನಿಮ್ಮ ಅಭಿವೃದ್ಧಿ ದೃಷ್ಟಿ ಇರ್ಬೋದು, ಎಲ್ಲದಕ್ಕೂ ಆ ಸೋಮೇಶ್ವರನ ಒಂದು ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ.